ಎಲೇ ಸುಂದರಿ, ಅಣ್ಣಯ್ಯ, ನಡೆಯುವ ಆದಿ ಉತ್ತಮವಾಗಿ ಇದ್ದರೆ ಸಾಗುವ ಪಯಣ ಅಂದವಾಗಿ ಇರುತ್ತದೆಯೇ? ಈಕೋ ಕಟ್ಟಿಕೊಂಡ ಪತಿಯು ಬಲವಂತನಾದರೆ ಸತಿಯ ಬಾಳು ಸುಖವಾಗಿ ಇರುತ್ತದೆ. ಇಲ್ಲವಾದರೆ ಗಂಡನು ಕ್ಷಂಡನಾದರೆ ನಿನ್ನಂತೆ ಪರರ ಮನೆಯಲ್ಲಿ ಬಂಡತನದಿಂದ ದುಡಿಯಬೇಕಾಗುತ್ತದೆ. ಇಲ್ಲಿ ಸುಂದರಿ, ಅಂತ ಕ್ಷಂಡರನ್ನು ಕಟ್ಟಿಕೊಂಡು ಬಂಡತನದಿಂದ ಪರರ ಮನೆಯಲ್ಲಿ ದುಡಿಯುವುದಕ್ಕಿಂತ ಈ ಗಂಡುಗಲಿಯನ್ನು ಕೂಡಿ ಈ ಮಚ್ಚನಗರಕ್ಕೆ ಸರ್ವಾಧಿಕಾರಿಗಳೇನಲ್ಲ. ಸುಂದರಿ, ಎಲ್ಲೋ ಮೂರ್ಖ, ಎಲೇ ಸುಂದರಿ, ಬಾಯಿಗೆ ಬಂದಂತ ಹೋಗುತ್ತೀವಿಯ ಸಹಜವಾಗಿ ಮಾತನಾಡುವೆನು, ನೀನು ಮಾಡುವುದೇನು? ಎಲ್ಲೋ ಧರ್ಮಾರ್ಥ. ಎಲೇ ಸುಂದರಿ, ಹೇಳುವುದು ಹೇಳು. ಅದು ಏನು ಚೆನ್ನಾಗಿ ಹೇಳು. ಕೇಚಾಕಾಜನೆ ದೊರೆಯೇ ನಿನ್ನನೆ ಚಾಕಾರವ ತರೆಯೇ, ಕೇಚಾಕಾಜನೆ ದೊರೆಯೇ ನಿನ್ನನೆ ಚಾಕಾರವ ತರೆಯೇ, ಪರಸತಿಯರನು ಬಯಸುವರೇನು, ಪರಸತಿಯರನು ಬಯಸುವರೇನು, ಎನ್ನ ಆಸೆಯ ತೆಗೆದುಕೊಂಡೇನೋ, ಎನ್ನ ಆಸೆಯ ತೆಗೆದುಕೊಂಡೇನೋ, ಕೇಚಾಕಾಜನೆ ದೊರೆಯೇ ನಿನ್ನನೆ ಚಾಕಾರವ ತರೆಯೇ. ಅನ್ಯನಾರನೆ ನೋಡಬೇಡ, ಬಯಸೇನೆ ಕೆಡಬೇಡ, ಏನೋ ಎನ್ನೆಂದು ಗೋಳು ಕಲಬೇಡ, ಮಾನನಿಗೆ ಮನ ಸೋಲಬೇಡ, ಮಾನನಿಗೆ ಮನ ಸೋಲಬೇಡ, ಕೇಚಾಕಾಜನೆ ದೊರೆಯೇ ನಿನ್ನನೆ ಚಾಕಾರವ ತರೆಯೇ. ಎಲ್ಲೋ ಮೂರ್ಖ, ಎಲೇ ಮೂರ್ಖಳೇ, ಅನ್ಯ ನಾರಿಯರನ್ನು ನೋಡಬೇಡ, ನೋಡಿ ಹಾಳಾಗಿ ಹೋಗಬೇಡ. ನಾನು ಅನ್ಯ ನಾರಿಯನ್ನು ಬಯಸಿಲ್ಲ, ನಿನ್ನ ಮಾತ್ರ ಬಯಸಿರುವನಲ್ಲ. ಪರಸತಿಯರನ್ನು ಬಯಸುವುದು ತರವಲ್ಲ ಮೂರ್ಖ, ಮಾಡಬೇಡ ಏನೋ ತರ್ಕ. ಪರ ಸ್ತ್ರೀಯರನ್ನು ಬಯಸುವುದು ಧರ್ಮವಲ್ಲವೆಂದು ಯಾವ ಶಾಸ್ತ್ರ ಪುರಾಣದಲ್ಲಿ ಬರೆದಿರಬರು? ಈ ಶಾಸ್ತ್ರದಲ್ಲಿ ಬರೆದಿರುವುದು. ಯಾವ ಶಾಸ್ತ್ರ? ನಮ್ಮ ಶಾಸ್ತ್ರದಲ್ಲಿ. ನಿಮ್ಮ ಶಾಸ್ತ್ರದಲ್ಲಿ ಬರೆದಿದ್ದರೆ ಏನಾಯಿತು? ನಿನ್ನ ಶಾಸ್ತ್ರವನ್ನು ನಿನ್ನ ಬಳಿಯಲ್ಲೇ ಇಟ್ಟುಕೋ, ನನ್ನ ಶಾಸ್ತ್ರವನ್ನು ಮಾತ್ರ ನೀನು ಕೇಳು. ನಿನ್ನ ಶಾಸ್ತ್ರವನ್ನು ಮಾತ್ರ ಕೇಳಬೇಕೆ? ಹೌದು ಸುಂದರಿ. ಎಲ್ಲೋ ಭ್ರಷ್ಟ, ಎಲೇ ನೀರಜಾಕ್ಷಿ, ಎಲ್ಲೋ ದುರ್ಮಾರ್ಗ, ನಾನು ಎಷ್ಟು ಪರಿಯಿಂದ ಕೇಳಿಕೊಂಡ ಕಾಲಕ್ಕೂ ಒಡಂಬಡದೆ ಈ ಪರಿ ಮಾತನಾಡುವುದು ತರವಲ್ಲ. ಎಲೇ ಗಂಧರ್ವರ ಸತಿ, ನಾನು ಎಷ್ಟು ಹೇಳಿದರೂ ನಿನಗೆ ಬುದ್ಧಿ ಬರಲಿಲ್ಲ. ಮಾಡು ಎನ್ನೋಳ ಪ್ರೀತಿ ಒಂಟಿಯಾಗಿ ಬಾಳುವುದು ಇದು ಏನು ನಿನ್ನ ಪದ್ಧತಿ? ನೀನು ಎನ್ನಮ ಕೂಡಿದರೆ ಎನ್ನಗೆ ದೊರೆಯುವುದು ಸದ್ಗತಿ. ಈ ಸ್ತ್ರೀಯರ ಇರುವುದು 4 ಜಾತಿ, ಅದರೊಳಗೆ ಪದ್ಮಿಣಿ ಎಂಬ ನೀನೇ ಅಧಿರೂಪವತಿ. ಎಲೇ ಸುಂದರಿ, ನಿನ್ನ ಮೇಲೆ ಆಗಿರುವುದು ಎನ್ನಗೆ ಪ್ರೀತಿ. ಈ ಕೀಚಕ ನಮ್ಮ ಕೈಯೇ ಬಿಟ್ಟರೆ ಕೆಟ್ಟು ಹೋಗುತ್ತಿ ನೋಡು ಗಂಧರ್ವರ ಸತಿ. ನೀನಾಗು ಬಾ ನನ್ನ ಪ್ರಾಣ ಸತಿ. ಎಲ್ಲೋ ಹೊಲವನೇ, ಎಲೇ ಸುಂದರಿ, ಮೈ ಮೇಲೆ ಹೇರಿ ಬರುವೆಯ? ಸಹಜವಾಗಿ ಬರುವೆನು. ನಿನಗೆ ಏನು ಕೇಡು ಕಾಲ ಬಂದಂತೆ ಕಾಣುತ್ತಿರುವುದು? ಕೇಡು ಬಂದರೂ ಚಿಂತೆ ಇಲ್ಲ, ನಿನ್ನನ್ನು ಬಿಡುವುದಿಲ್ಲ. ಎಲ್ಲೋ ಭ್ರಷ್ಟ, ಎಲೇ ಸ್ತ್ರೀಯಳೇ, ಹಣೆಗೆ ಕಸ್ತೂರಿ ತಿಲಕವನ್ನು ಇಟ್ಟು, ಮೈಯಿಗೆ ನೀಲಿ ಕುಬುಸವನ್ನು ತೊಟ್ಟು, ಬಿಳೆಯ ಬೆಳೆಯನ್ನು ಹುಟ್ಟು, ಈ ಕೀಚಕನು ಕಾಮ ದಾಟಕ್ಕೆ ಬಾ ಎಂದು ಕರೆದರೆ ಬರುವುದಿಲ್ಲ ಎನ್ನುವುದು ಇದು ಯಾವ ಧರ್ಮದ ಪುಟ್ಟು? ಅಲ್ಲ ಎಲೇ ಸ್ತ್ರೀಯಳೇ, ಎಲ್ಲೋ ಮೂರ್ಖ, ಈಕೋ ತರವಲ್ಲ ಪೊಟ್ಟು, ಸುಮ್ಮನೆ ಎನ್ನ ಮಂಚವನ್ನು ಮುಟ್ಟು. ಲೋ ಮೂರ್ಖ,
ಎಲೆ ಮೂರ್ಖಳೆ, ಈ ರೀತಿ ಮಾತಾಡಿದಲ್ಲ ನನ್ನ ಪತಿಗಳು ಏನಾದ್ರೂ ಕೇಳಿಸಿಕೊಂಡರೆ ನಿನ್ನನ್ನು ಸುಮ್ಮನೆ ಬಿಡುವರೆಂದು ತಿಳಿದುಕೊಂಡಿರಬೇ. ನಿನ್ನ ಪತಿಗಳನ್ನ ಬಲವಂತರೆಂದು ತಿಳಿದುಕೊಂಡಿರುವೆಯಲ್ಲ, ನಿನ್ನಂತ ದಡ್ಡಳ ಈ ಜಗತ್ತಿನಲ್ಲಿ ಯಾರು ಇಲ್ಲ ನೋಡು. ಲೋ ಮೂರ್ಖ, ಎಲೆ ಮೂರ್ಖಳೆ, ಭ್ರಷ್ಟ, ಎಲೆ ಭ್ರಷ್ಟಳೆ, ನನ್ನನ್ನು ದಡ್ಡಳೆಂದು ಹೇಳ್ತಿರುವೆ. ಸಾಧ್ಯವಾಗಿ ಹೇಳಿದನು. ನಾನು ದಡ್ಡಳು, ನೀನು ದಡ್ಡನು. ನಾನು ದಡ್ಡನಾಗಿದ್ದರೆ ನಿನ್ನನ್ನು ಬಯಸುತ್ತಿರಲಿಲ್ಲ, ನಾನು ಜಾಡನಾಗಿರುವುದಕ್ಕೆ ನಿನ್ನನ್ನು ಬಯಸಿರುವೆನು. ಲೋ ಮೂರ್ಖ, ಎಲೆ ಮೂರ್ಖಳೆ, ಪತಿಗಳ ಗಂಡರು ಎಲ್ಲೆಲ್ಲ ವಿಹಾರ. ಇಲೋ ಮೂರ್ಖ, ಎಲೆ ಮೂರ್ಖಳೆ, ಇಲೋ ಭ್ರಷ್ಟ, ಎಲೆ ಭ್ರಷ್ಟಳೆ, ನಿನ್ನ ಪತಿಗಳು ಅಂತವೀರರಾದರೆ ಪರರ ಸೇವೆಯಲ್ಲಿ ಯಾತಕ್ಕಾಗಿ ಇಟ್ಟಿರುವರೆಂದು ಕೇಳಿಯಾ? ಸಾಧ್ಯವಾಗಿ ಕೇಳಿದನು. ವಿಧಿ ಲಿಖಿತ ಮೀರುವ ಯಾರು? ಆ ವಿಧಿಲಿಖಿತ ನನ್ನನ್ನು ಕೂಡಬೇಕು ಎಂದು ಬರೆದಿದ್ದರೆ. ಇಲೋ ಮೂರ್ಖ, ಎಲೆ ಸುಂದರಿ, ಆ ವಿಧಿ ಲಿಖಿತ ನನ್ನಿಂದ ನಿನಗೆ ಮರಣವಾಗುವುದೆಂದು ಬರೆದಿದ್ದರೆ ಅದನ್ನು ನಿನಗೆ ಹೇಳಿದವರು ಯಾರು? ನಿನಗೆ ಹೇಳಿದವರು ಯಾರು ಕೂಡುವರೆಂದು? ಮತ್ತೆ ಕೈಲಾಗದ ಗಂಡರನ್ನ ಕಟ್ಟಿಕೊಂಡು ಗೋಳಾಡುವುದಕ್ಕಿಂತ ಈ ಗಂಡಗರಿಯನ್ನ ಕಟ್ಟಿಕೊಂಡು ಸುಖ ಪಡುವುದಿಲ್ಲ ಸಲ್ಲವೇ? ಇಲೋ ಭ್ರಷ್ಟ, ಎಲೆ ಸುಂದರಿ, ಇಲೋ ಪಾಪಿಷ್ಟ, ಎಲೆ ಸ್ತ್ರೀಯಳೆ, ಗಂಧರ್ವರು ಏನಾದರೂ ನಿನ್ನನ್ನು ಕಂಡರೆ ಜೀವದಿಂದ ಬಿಡಲಾರರು. ಸುಮ್ಮನೆ ಎನ್ನ ಮೇಲಿನ ಆಸೆಯನ್ನು ಬಿಟ್ಟು ಬಿಡು ಭ್ರಷ್ಟ, ಥು, ಪರಮ ಪಾಪಿಷ್ಟ. ಎಲೆ ಸುಂದರಿ, ಆ ಗಂಧರ್ವರ ಗೋಷ್ಠೆಯನ್ನು ಬಿಡು, ಈ ಕೀಚಕನ ಪರಾಕ್ರಮವನ್ನು ಕೇಳು. ನಿನ್ನ ಪರಾಕ್ರಮ ಏನು? ಹಿಂದಕ್ಕೆ ಕರಿಪುರ ದರಸನಾದ ಕೌರವನ್ನೆಯನ್ನ ಪರಾಕ್ರಮಕ್ಕೆ ಭಯಪಟ್ಟ, ತಪ್ಪದೆ ಕಪ್ಪು ಕಾಣಿಕೆಯ ತಂದಿಟ್ಟ. ಕಾಶ್ಮೀರ ದರಸನ ಕಂಗಟ್ಟ, ದಂಡ ನಾಯಕರ ಕಡೆಯಿಂದ ಕಾಣಿಕೆಯಮ ಕಳುಹಿಸಿಕೊಟ್ಟ. ಕಾಳಿಂಗ ದೇಶದ ರಾಜನ ಕಳವಳ ಪಟ್ಟ, ಈ ಕೀಚಕನು ಎಲ್ಲೇ ಯುದ್ಧಕ್ಕೆ ಬರುವನೆಂದು ಭಯಪಟ್ಟ. ಅಯ್ಯೋ ಎಂದು ತನ್ನ ಪ್ರಾಣವನ್ನೇ ಬಿಟ್ಟ. ಎಲೆ ಸುಂದರಿ, ಇಂಥ 56 ದೇಶಾಧಿಪತಿ ಸೌರ್ಯಕ್ಕೆ ಎನ್ನೊಡನೆ ಯುದ್ಧ ಮಾಡುವ ಪರಾಕ್ರಮರು ಯಾರಿವರು ತೋರು. ಸ್ವಲ್ಪ ತಾಳು. ಅಂತಃಕರಣ ಮಮ ತೋರು, ದಯಾನಂದ ರಸಮಮ ನೀಡು, ರತಿ ಕೆಳಗೆ ಒಡಂಬಡು, ನೀನೇ ಎನ್ನಗೆ ಬಹುಜೋಡು. ನಿನ್ನಗೆ ಏನಾದರೂ ಆಸೆ ಇದ್ದರೆ ಬೇಡು, ತಕ್ಷಣವೇ ತಂದು ಕೊಡುವೆನ ಕಮಲಾಕ್ಷಿ. ಅಪೇಕ್ಷೆ ಇಲೋ ಹದಮನೆ, ಎಲೆ ಅದಮಳೆ, ನೀನು ಅಂತವೀರರಾದರೆ ಹೆಣ್ಣಿನ ಮುಂದೆ ಅಲ್ಲ ನಿನ್ನ ಪೌರುಷವನ್ನು ತೋರಿಸುವುದು. ನಿನ್ನನ್ನು ಕೂಡಿದರೆ ನಿನ್ನ ಪತಿಗಳು ತಾನಾಗಿಯೇ ಬರುವರಲ್ಲ? ತಾನಾಗಿ ಬರುವರು. ಹೌದು ಸುಂದರಿ. ಕುಡಿ. ಎಲ್ಲೋ ಭ್ರಷ್ಟ, ಎಲೆ ಸುಂದರಿ, ನನ್ನ ಮಾತು ಕೇಳನೇನೋ, ಹೆಣ್ಣು ಎನ್ನೆಂದು ದೊಡ್ಡ ಕಾಲ ಬೇಡ, ಹೆಣ್ಣು ಎನ್ನೆಂದು ದೊಡ್ಡ ಕಾಲ ಬೇಡ, ಮಾನವಿಗೆ ಮನಸೋಲ ಬೇಡ, ಮಾನವಿಗೆ ಮನಸೋಲ ಬೇಡ, ಕೇಶ ಕಾಸನೆ ದೊರೆಯೇ, ನಿನ್ನ ನೇಚ ಕಾರನೆ ದೊರೆಯೇ. ಇಲ್ಲೋ ದುರ್ಮಾರ್ಗ, ಎಲೆ ದುರ್ಮಾರ್ಗಳೆ, ಪಾಪಿಷ್ಟ, ಎಲೆ ಪಾಪಿಷ್ಟಳೆ, ಮಾತಿಗಳೇ ನಿನ್ನ ಪತಿಗಳು ಅಂತ ಪರಾಕ್ರಮಿಗಳು ಎಂದು ಹೇಳಿಯಲ್ಲ. ಸಾಧ್ಯವಾಗಿ ಕೇಳಿದರು. ನನ್ನ ಪತಿಗಳನ್ನು ಸಾಮಾನ್ಯದವರೆಂದು ತಿಳಿದುಕೊಳ್ಳಬೇಡ. ಈ ಶತಸಿಂಹ ಶಕ್ತಿಗಳ ಕೀಚಕನೆಂದರೆ ಸಾಮಾನ್ಯದವರೆಂದು ತಿಳಿದುಕೊಂಡಿರುವೆಯಾ? ಇರೋ ದುರ್ಮಾರ್ಗ, ಎಲೆ ದುರ್ಮಾರ್ಗಳೆ, ಪತಿಗಳು ಸಿಂಹರಾಜರು, ಹಾ ನೀನು ಸಿಂಗಲಿಕರು. ಕಂಡೇನು ಭ್ರಷ್ಟ, ಥೋ ಪರಮ ಪಾಪಿಷ್ಟ. ಬಳೆ ಬಳೆಯಲ್ಲ ಈ ಸಾರಥೆ. ಇವಳ ಆಡಿದ ಬಿಡಿ ನುಡಿಗಳ ಕೇಳಿದೆಯಾ? ಕೇಳಿದನು ದೇವ.
ಇವಳ ಪತಿಗಳು ಸಿಂಹ ರಾಜ್ಯರಂತೆ, ಅಯ್ಯೋ ಈ ಗಂಡುಗಲಿ ಕೀಚಕನು ಮಾತ್ರ ಸಿಂಗಳಿಗನಂತೆ. ಎಲೆ ಸ್ತ್ರೀಯಳೇ, ಇಂಥ ಸಲ್ಲದ ಬಿಡಿ ಬಡಿವಾರದ ನುಡಿಗಳಮ್ಮ ಯಾರಾದರೂ ಹಾಡಿದ್ದರೆ ಓ ಅವರಮ್ಮ ಹಿಡಿದು ಸದೆ ಪಡೆದು ರುಂಡಮಮ್ಮ ಕಡೆದ ಕಡೆ ಕಂಡಮಮ್ಮ ಮಾಡಿ ಇಂಡು ಪಿಚಾಚಿಗಳ ತಂಡಕ್ಕೆ ದಂಡಿಯಾಗಿ ಉಣ ಬೆಳೆಸುತ್ತಿದ್ದೆ. ಎಲೆ ಸ್ತ್ರೀಗಳೇ, ಎಷ್ಟು ಸೈರಿಸಿಕೊಂಡ ಕಾಲಕ್ಕೂ ನಿನ್ನ ಕೆಟ್ಟ ಬುದ್ಧಿ ಬಿಡಲಿಲ್ಲ. ತಟ್ಟರೆ ನಿನ್ನಮ್ಮ ಎತ್ತಿಕೊಂಡು ಎನ್ನ ಏಕಾಂತ ಮಂದಿರಕ್ಕೆ ಒಯ್ಯವೆ ನಾರಿ. ಈ ಮಾತಿಗೆ ಪ್ರತಿಯಾಡಿದ್ರು ಮತ್ತೊಂದ ಸಾರಿ. ಎಲೆ ಮೂರ್ಖಳೆ, ಎಲೆ ಭ್ರಷ್ಟಳೆ, ಓ ದೊರ ಮಾರ್ಗಾನೆ ಭ್ರಷ್ಟ ಕಾಮಾಂಡಾನೆ, ಓ ದೊರ ಮಾರ್ಗಾನೆ ಭ್ರಷ್ಟ ಕಾಮಾಂಡಾನೆ, ಎನ್ನ ಮಾತು ಕೇಳದೆ ಜಗನೇ, ಎನ್ನ ಮಾತು ಕೇಳದೆ ಜಗನೇ. ಸೀತಾದೇವಿಯ ಬಯಸಿ ದಶಕಂಠನ, ಶ್ರೀರಾಮ ಬಾಣಕ್ಕೆ ಪ್ರಾಣಬಿಟ್ಟನ. ಸೀತಾದೇವಿಯ ಬಯಸಿ ದಶಕಂಠನ, ಶ್ರೀರಾಮ ಬಾಣಕ್ಕೆ ಪ್ರಾಣಬಿಟ್ಟನ. ಎಣಿನಾಥ ದೇವಿಂದ ಶಪ ಪಡೆದನ, ಎಣಿನಾಥ ದೇವಿಂದ ಶಪ ಪಡೆದನ. ಅವರಂತೆ ನೇನಾಗಬೇಡನವೇನ. ಓ ದೊರಮಾಗನೆ ದೃಷ್ಟ ಕಾಮಾನನೆ, ಓ ದೊರಮಾಗನೆ ದೃಷ್ಟ ಕಾಮಾನನೆ, ಎನ್ನ ಮಾತು ಕೇಳುತ್ತೆ ಜಗನೇ, ಎನ್ನ ಮಾತು ಕೇಳುತ್ತೆ ಜಗನೇ. ಎಲ್ಲೋ ಮೂರ್ಖನೇ, ಎಲೆ ಮೂರ್ಖಳೆ, ಹಿಂದಕ್ಕೆ ದಶಕಂಠ ರಾವಣನೋ ಸೀತೆ, ಎಲೆ ಸುಂದರಿ, ಎಲ್ಲೋ ಭ್ರಷ್ಟ, ಎಲೆ ಸುಂದರಿ, ಒಂದು ನೀತಿಯನ್ನು ಹೇಳುವೆ, ಪ್ರೀತಿಯಿಂದ ಕೇಳು. ಸರೋವರಕ್ಕೆ ಕಮಲವೇ ಚಂದ, ಕಾನನಕ್ಕೆ ಮುರುಘ ರಾಜನೇ ಚಂದ, ನೆವಿಲಿಗೆ ನಾಟ್ಯವೇ ಚಂದ. ಎನ್ನಂತ ವೀರಾದಿ ವೀರನು ನಿನ್ನಂತ ಸುಂದರ ಸ್ತ್ರೀಯನ್ನು ಕೂಡುವುದು ಪರಮಾನಂದ. ಎಲೆ ಸ್ತ್ರೀಯಳೇ, ಎನ್ನಂತ ಸುಂದರ ಪುರುಷನನ್ನು ಕೂಡಿ ಸರಸ ಸಲ್ಲಾಪವನ್ನು ಆಡುವುದು ಬಿಟ್ಟು ಆ ಕೈಲಾಗದ ಗಂಧರ್ವರಮ ಕಟ್ಟಿಕೊಂಡು ಪರರ ಮನೆಯಲ್ಲಿ ದಾಸಿಯಾಗಿ ಕೆಲಸ ಮಾಡುವುದು ಏತಕ್ಕೆ? ಎಲೆ ಉಡಿರಾಜ್ಯಮುಖಿ, ಬೇಟೆಗಾರನ ಕೈಯಲ್ಲಿ ಮೊಲದ ಮರಿಯು ಸಿಕ್ಕಂತೆ ಸಿಕ್ಕಿರುವೆ. ನಿನ್ನಂಬಿಡಿಸುವ ಕಡು ಪರಾಕ್ರಮಿಗಳು ಯಾರಾದರೂ ಇದ್ದರೆ ಬರೆಯೋಣ. ಗಕ್ಕರೆ ನಿನ್ನಮ್ಮ ಎತ್ತಿಕೊಂಡು ಹೋಗುವನು ನಾರಿ, ಇಡಿಯನ್ನ ಏಕಾಂತ ಮಂದಿರಕ್ಕೆ ದಾರಿ. ಎಲ್ಲೋ ಮೂರ್ಖ, ಇದೇ ಮೂರ್ಖಳೆ, ಸಾಂಗ್ ಎಲ್ಲೋ ಹದಮನೆ ಹೇಳಿದ್ರೆ ಕೇಳೋ. ಅದು ಏನು ಚೆನ್ನಾಗಿ ಎಣ್ಣಿನಿಂದ ವಿಶ್ವಮಿತ್ರ ತಪಗೆಟ್ಟನ, ಎಣ್ಣಿನಿಂದ ವಾಸುದೇವನ, ಕಾಮಾನ ರಾಮನಿಯ ಸೇರದವನ, ಕಾಮಾನ ರಾಮನಿಯ ಸೇರದವನ, ಪತಿರದೇವನ, ಪತಿರದೆಯ ನೇದಾಡ ಬೇಡನವನ. ಓ ದೊರ ಮಾರ್ಗನೆ ದೃಷ್ಟ ಕಾಮಾನನೆ, ಓ ದೊರ ಮಾರ್ಗನೆ ದೃಷ್ಟ ಕಾಮಾನನೆ, ಎನ್ನ ಮಾತು ಕೇಳುತ್ತೆ ಜಗನೇ, ಎನ್ನ ಮಾತು ಕೇಳುತ್ತೆ ಜಗನೇ. ಎಲ್ಲೋ ಎಲ್ಲವೋ ದುರ್ಮಾರ್ಗ, ದುರ್ಮಾರ್ಗಳೆ, ಎಲ್ಲೋ ಪಾಪಿಷ್ಟ, ಎಲೆ ಪಾಪಿಷ್ಟಳೆ. ನಾನು ಎಷ್ಟು ವಿಧವೆಂದು ಹೇಳಿದರೂ ನಿನಗೆ ಬುದ್ಧಿ ಬರಲಿಲ್ಲ. ಮಾತು ಮಾತಿಗೆ ನಿನ್ನ ಪತಿಗಳು ಎಲ್ಲಿರುವರು ಎಂದು ಕೇಳಿಯಲ್ಲ.
ಎಲೆ ಸುರಲೋಕದ ಸುಂದರಿ ನೀನಾಗದರೆ ಬೆದರಿದ ಚಿಗಿರೆ ಮರಿಯಂತೆ ಗಾಬರಿ. ನಾನೆಲ್ಲ ಆಗಿರೋನು ನೀನಾಗಿರೋ. ಆ ಗಂಧರ್ವರೆಂಬ ಅದಮರು ನಿನ್ನ ಗಂಡರ ಎಂಬುವುದ ಮರಿ. ಈ ಶತಸಿಂಹ ಶಕ್ತಿಗಳ ಕೀಚಕನೇ ನಿನ್ನ ಗಂಡರೆಂದರೆ ಸರಿ. ಎಲೆ ಸ್ತ್ರೀಯಳೇ, ತೊಂಡೆ ಹಣ್ಣಿನಂತೆ ಇರುವ ನಿನ್ನ ತುಟಿಯು ನಿಂಬೆ ಹಣ್ಣಿನಂತೆ ಇರುವ ನಿನ್ನ ಮೈಬಣ್ಣ, ನಿನ್ನ ರೂಪ ಲಾವಣ್ಯವನ್ನು ನೋಡಿ ನಾನು ಮರಳಾಗಿರುವೆನು. ಎನ್ನ ಇಚ್ಛೆಯಮ್ಮ ಪೂರ್ವಹಿಸೋ ಬಳಿ. ಎಲೆ ಸ್ತ್ರೀಯಳೇ, ದುರ್ಮಾರ್ಗ, ನಿನ್ನ ಮೂಗಿನ ಮೇಲೆ ಇರುವ ಗಾಜು ನತ್ತನ್ನು ಕಿತ್ತು ಎನ್ನ ಗರಡಿ ಗೃಹ ಬಾಗಲಿಗೆ ಒತ್ತು. ಈಗ ಆಗಿರುವುದು 6:20, ನಿನ್ನಗೆ ಬಂದಿರುವುದು ಆಪತ್ತು. ನಿನ್ನನ್ನು ಎತ್ತಿಕೊಂಡು ಹೋಗುವುದು ಈ ಕೀಚಕರಿಗೆ ಗೊತ್ತು. ನನಗೆಲ್ಲ ಆಪತ್ತು, ನಿನಗೆ ಬಂದಿರೋದು ಆಪತ್ತು. ಎಲೆ ಸ್ತ್ರೀಯಳೇ, ಹದಮನೆ ಬಳಿ ಒಳಿರಿಯಲ್ಲ ಈ ಸಾರಥಿ. ಇನ್ನು ಆಲಸ್ಯವೇತಕ್ಕೆ? ಆಲಸ್ಯಂ ಅಮೃತಂ ವಿಷಂ ಎಂದ ಹಾಗೆ ಎನ್ನ ಕೈಯಲ್ಲಿ ಸಿಕ್ಕ ಕನ್ಯ ಮಣಿಗಳಮ್ಮ ಪಿಡಿದ ಇವನ ಸಾರಥಿ. ತಮ್ಮಿಷ್ಟದಂತಾಗಲಿ ದೇವ. ದುರ್ಮಾರ್ಗ, ದುರ್ಮಾರ್ಗಳೇ, ನನ್ನ ಕರೆ ಪಿಡಿದು ಹೇಳಿದೆಯಲ್ಲ, ಸಹಜವಾಗಿ ಹೇಳಿದೆನು. ನನ್ನ ಪತಿಗಳು ಎಲ್ಲಿರುವರೆಂದು ಕೇಳಿದೆಯಲ್ಲ, ಸಹಜವಾಗಿ ಕೇಳಿದೆನು. ಅದು ಅಲ್ಲಿ ಬರುವರು. ನೋಡು ನೋಡು, ಎಲ್ಲೇ 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 ಅಲ್ಲೇ ಅಲ್ಲೇ. ಭೀಮ ವನಾರಲ ಭೀಮ ಬಾಣಸಿಗ ಬಳೆ ಬಳಿರಿಯಲ್ಲ ಈ ಸಾರಥಿ. ಎನ್ನ ಕೈಗೆ ಸಿಕ್ಕ ಶೈಲೇಂದ್ರಿಯು ತಪ್ಪಿಸಿಕೊಂಡು ಹೋದಳು. ಆ ಪಕ್ಷಿಯು ಎಲ್ಲಿಗೆ ಹೋದರೂ ಹುಡುಗಿ ತರುವುದಕ್ಕೆ ಹೋಗೋಣ ನಡಿ ಸಾರಥಿ, ಅತಿ ಜಾಗ್ರತೆ. ತಮ್ಮಿಷ್ಟದಂತಾಗಲಿ ದೇವ. ಬಾಣಸಿಗ 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 ನಿಧಾನ ನಿಧಾನ. ಹೇಗೋ ಆ ಧೋಳನಾದ ಕೀಚಕನ ಕೈಯಿಂದ ಪಾರಾಗಿ ಬಂದೆವು. ಹೌದು ಮಾತೆ. ಈಗ ನನ್ನ ಗಂಡನಾದ ಭೀಮಸೇನನ್ನ ಎಲ್ಲಿರುವನು? ಇನ್ನೇನ್ ಮಾಡ್ತಿರ್ತಾನ ಈ ಟೈಮ್ನಾಗ? ಬೇಗ ಸುಂಡ್ ನಿದ್ದೆ ಮಾಡ್ತಿರ್ತಾನೆ. ಓಹೋ, ನಿದ್ದೆ ಮಾಡ್ತಿರುವನೇ? ಹೌದು ಮಾತೆ. ಮಾತೆ, ನನ್ನ ಗಂಡನ ಚೆನ್ನಾಗಿ ಚಿಂದು ಗೊರಕೆ ಹೊಡಿತಿರು. ಹೌದು ಮಾತೆ. ಎಬಸ ನಡೆಯಪ್ಪ ಸಾರಥಿ. ನೀನ್ ಹಿಂಗ್ ಕರ್ದ ತಾತ ತಾತ, ನಿಂದೇನು ಗುರ್ರು ಡ್ರಮಸ್ ಬಿಡ್ಬೇಡ್ರಿ. ಯಾರು ಯಾರು? ನಾನು ನಾನು ನೀನು ನೀನು ಅಂದರೆ ನಾನು ನಿನ್ನ ಸತಿಯು. ಯಾಕ ಬಂದಿರಿವಿ? ಅಂತ ಕಾರ್ಯ ಇರೋದು ಮೊದಲು ಎದ್ದು ಬಾ. ಅಂತ ಕಾರ್ಯವು ಏನಿರುವುದು ಸುಂದರ? ಕಾಂತ, ಕಾಂತ, ನೀನು ಇಲ್ಲಿ ಎದ್ದು ಬಂದರೆ ಹೇಳುವೆನು. ಅಪರಾಧ ಹೊತ್ತಲ್ಲಿ ಯಾಕ ಬಂದಿಯ ಸುಂದರ? ಕಾಂತ, ಕಾಂತ, ನನ್ನ ಕಷ್ಟವು ಏನೆಂದು ಹೇಳಲಿ. ಏನಾಯ್ತು ಕಾಂತ? ಹೇಳಲಿ. ಓ ಎನ್ನ ದಾಸನ ಪ್ರೇಮ, ಎನ್ನ ಮೇಲೆ ನಾನು ಬಹು ಪ್ರೇಮ, ಎನ್ನ ಮಾತು ಕೇಳು ಕಾಮ. ಓ ಎನ್ನ ದಾಸನ ಪ್ರೇಮ, ಎನ್ನ ಮೇಲೆ ನಾನು ಬಹು ಪ್ರೇಮ, ಎನ್ನ ಮಾತು ಕೇಳು ಕಾಮ.
ಹೋಗಪ್ಪ ಕಾಂತೆ ಏ ಅಲ್ಲಿ ಕುಂದ್ರ ಸರ್ ಕುಂದ್ರ ಯಾಕೆ ನನ್ನ ಕಷ್ಟವು ಏನೆಂದು ಹೇಳಲಿ ಅಂತ ಕಷ್ಟ ಹೇಳ ಬಂದಿರುವ ಸುಂದರ ಆ ದುರುಳನ ಏ, ಹೋಗಮ್ಮ, ಕೀಚಕನು ನನ್ನನ್ನ ಸಾರಿ ಮಾರನ ಕೀಳಿಗೆ ಬಾಯಿ ಎಂದು ಕರೀತಿರುವನು ಹೇಗಾದ್ರೂ ಮಾಡಿ ಆ ಕೀಚಕನನ್ನು ನೀನೇ ಕೊಲ್ಲಬೇಕು ಕಾಂತ ಗುಣವಂತ ಏ ಅಲ್ಲಿ ಕುಂದ್ರ ಕಾಂತೆ, ಈ ಸಂಗತಿಯನ್ನ ಮುಂದೆ ಏನು ಹೇಳಬೇಡ. ಮತ್ಯಾರ ಮುಂದೆ ಹೇಳಬೇಕು ಈ 20 ಕಾಲ ಸಂಭವಿಸಿದ ಕಾಲದಲ್ಲಿ ಎನ್ನಂಬಂದು ಕಾಡುವಿಗೆ ನಿನಗೆ ನಾನು ಒಬ್ಬನೇ ಗಂಡನೇ ಹೇಗೆ ಉಳಿದ 4 ಗಂಡರಲ್ಲವೇ ಅವರ ಕೈಲಿ ಆಗುದಿಲ್ಲ ಏ ಕಾಂತೆ ಕಾಂತ ಮದಾಂಧನಾದ ಕೀಟಕನ ಕೊಲ್ಲಂದರೆ ನಾನೇನು ಬಲ್ಲಿದವನೇ ಹೇಗೆ ನೀನು ಬಲ್ಲಿದವನೇ ನನಗಿಂತ ಬಲ್ಲಿದವರಿಲ್ಲ ಸುಂದರ ಗಕ್ಕನೆ ಒಂದು ಹೇಳದಲ್ಲಿ ನನ್ನ ಪ್ರಾಣವನ್ನು ತೆಗೆದರೆ ನನ್ನ ಗತಿ ಏನಾಗುವುದು ಅಹೇ ಕಾಂತೆ ಕಾಂತ ಯಾವ ರೀತಿಯಿಂದ ಆದರೆ ಕೊಲ್ಲಿಸಬೇಕೆಂಬ ಇಷ್ಟ ನಿನ್ನಲ್ಲಿ ಇತ್ತಂತೆ ತೋರುತ್ತದೆ ಹಾಗೇನಿಲ್ಲ ಕಾಂತ ಬಲೆ ಎಣ್ಣೆ ಒಳ್ಳೆ ಕೆಲಸ ಮಾಡಿದೆ ನಾನೇನು ಮಾಡಿರುವೆ ದೇವರ ಗತಿಯಿಂದ ಬರೆರ ಸೇವೆಯನ್ನು ಕಾಲವೊಮ್ಮೆ ಕಳೆಯುವಾಗ ಇಂಥ ಕೊಡ ಕಷ್ಟ ಪಡುವ ಕಾಲದಲ್ಲಿ ಕೀಚಕನ ಕೊಲ್ಲಂದರೆ ನಾನೇನು ಬಲ್ಲಿದವನೇ ಹೇಗೆ ನನ್ನ ಕೈಯಲ್ಲಿ ಗದವನ್ನು ಇದ್ದರೆ ಕೈಲಿ ಆದಷ್ಟು ಮಟ್ಟಿಗೆ ಹೊರದಾಡುತ್ತಿದ್ದನು ಏನೂ ಇಲ್ಲದ ಸಮಯದಲ್ಲಿ ಎನ್ನಮ್ಮ ಕದನಕ್ಕೆ ಕಳಿಸಿ ಕೊಲ್ಲಿಸಬೇಕೆಂಬ ಇಷ್ಟ ನಿನ್ನಲ್ಲಿ ಇದ್ದಂತ ತೋರಿಸ್ತಿದ್ರೆ ಆರಿ ಮೊದಲ ಕಟಾರಿ ಕಾಂತ ಕಾಂತೆ ನಿನ್ನ ಕೈಲಿ ಗಜ ಇಲ್ಲವೆಂದು ಹೇಳಿದೆಯಲ್ಲ ಹೌದು ಕಾಂತೆ ಒಣಕಿರುವುದಲ್ಲ ಈ ಒಣಕೆ ನನ್ನನ್ನು ಏನು ಮಾಡುವುದು ಕಾಂತೆ ಕಾಂತ, ಕಾಂತೆ ಆ ಒಣಗೆಯಿಂದ ಆ ಕೀಚಕನನ್ನು ಕುಟ್ಟಿ ಕುಟ್ಟಿ ಕೊಲ್ಲಬೇಕು ಈ ಸಮಯದಲ್ಲಿ ನನ್ನಿಂದ ಆಗಲ್ಲ ಸುಂದರಿ ಪ್ರಿಯ ಪ್ರಿಯೆ ಹೇಳುವನ ಕೇಳು ಚೆನ್ನಾಗಿ ಹೇಳು. ಎನ್ನಯ ಪ್ರೇಮದ ಪತಿಯೇ ನನ್ನ ಕೋಪ ಎನ್ನನ ತರುವೆ. ಎನ್ನಯ ಪ್ರೇಮದ ಪತಿಯೇ ಎನ್ನನ ತರುವೆ. ನನ್ನ ಮಾನವರಿ ಸಂದು ನೋಡದ ನಾನು ಬೇರೆ ಬಲಶಾಲಿಯೆಂದು. ಓ ಎನ್ನಯ ಪ್ರೇಮದ ಪತಿಯೇ ನನ್ನ ಕೋಪ ಎನ್ನನ ತರುವೆ. ಏಯ್ ಕೆಳಗೆ ಇಳಿತೀರ ನಿಮಗೇನಿಲ್ಲ ಏ ಒಳಗಪ್ಪ ನಿಮ್ದನ್ನ ಬೇಗ ಆಡ್ಕೊಂಡಲ್ಲ ಏನ ಗಡಿದು ಬಿಡ್ತಾರೆ ಆಟ ಕೇಚಕನ ಕಾಟ ಮುಗಿಸೋ ಯಮಲೋಕ ಸವಳನ ಕಳಿಸೋ. ಕೇಚಕನ ಕಾಟ ಮುಗಿಸೋ ಯಮಲೋಕ ಸವಳನ ಕಳಿಸೋ. ಕೈ ಮುಗಿದ ಮನಸ್ಸೋ ನಲಿಸೋ ಯಮಲೋಕ ಶಾಂತಿ ಪಡೆಸೋ. ಕೈ ಮುಗಿದ ಮನಸ್ಸೋ ನಲಿಸೋ ಯಮಲೋಕ ಶಾಂತಿ ಪಡೆಸೋ. ಕರುಣೆಯ ತೋರೆಯ ವಾಯುತನಯ ಕಾಂತೆ ಎಂತ ಸಮಯದಲ್ಲೇ ನೀನು ಕೋಪವನ್ನು ತಾಳಬಾರದು. ಯಾತಕ್ಕೆ ಕಾಂತೆ ನೀನು ಎಂತವನೆಂದರೆ ಎಂಥವನು ಕಾಂತೆ ಬಲ್ಲಿದವಳು ಬಲವಂತರು ನೀನು ಕಾಂತ. ಕಾಂತೆ ಆ ಕೀಚಕನನ್ನು ಕೊಲ್ಲಬೇಕಾದರೆ ನಿನ್ನಿಂದ ಮಾತ್ರ ಸಾಧ್ಯ. ಅದೇತಕ್ಕೆ ಸಾಧ್ಯವಿಲ್ಲ ಸುಂದರಿ ಹೇಗಾದ್ರೂ ಮಾಡಿ ಆ ಕೀಚಕನನ್ನು ನೀನು ಕೊಲ್ಲಬೇಕು ರಮಣ. ಸನ್ಮೋಹನ ಬೇಡ. ಅಹೇ ಕಾಂತೆ ಕಷ್ಟ ನಿಷ್ಠೂರಕ್ಕೆ ಪಾತ್ರನು ನಾನು ಉಳಿದ 4 ಇರಲದ ಗಂಡರೇ ಹೇಗೆ ಅವರ ಕೈಲಿ ಆಗೋದಿಲ್ಲ ಪ್ರಿಯ. ನನ್ನ ತಮ್ಮಂದರ ಪೈಕಿ ನಾನೊಬ್ಬನೇ ಕಲದ ಗಂಡರೇ ಹೇಗೆ ನೀನು ಬಲ ಉಳಿದ 4 ಸುಲ್ತಾನಂದದ ಗಂಡರೇ ಹೇಗೆ ಅಹೇ ಕಾಂತೆ ಅಣ್ಣ ತಮ್ಮಂದ್ರಿಸೆ ಹಾಗಲ್ಲ 4 ಭಾಗ ಹೋಗಲಿಕ್ಕಾಗಿ ನನಗೊಂದು ಭಾಗ ಅಪಕೀರ್ತಿ ಬಂದರೆ ಚಿಂತೆ ಇಲ್ಲ. ನಿನ್ನಂತ ಹೆಂಗಸಿನ ಮಾತಿಗೆ ಬೇಡ. ಈ ಕೀಚಕರಿಗೆ ಕೇಳಿ ಸಾಯೋನಲ್ಲ ಅತಿಮೂರ್ಖ ಆಚೆನಡೆ ಅತಿಮೂರ್ಖ ಕಾಂತ ಕಾಂತೆ ನನ್ನನ್ನು ಆಚೆಗೆ ಹೋಗು ಎಂದು ಹೇಳ್ತಿರುವಿಯ ಸಹಜವಾಗಿ ಹೇಳೋನು ಕಾಂತೆ ನಾಥ. ಕಾಂತೆ ಆ ಕೀಚಕನು ನನ್ನನ್ನು ಬಯಸುವನು. ನಾನೇನು ಮಾಡೋಣ ಕಾಂತೆ ಅಂತ ಮಾತು ಕೇಳಿ ನೀನು ಸುಮ್ಮನಿರುವೆಯಲ್ಲ ಈ ಈ ಸದ್ಯಕ್ಕೆ ನನ್ನ ಕೈಯಲ್ಲಿ ಆಗೋದಲ್ಲ ಸುಂದರಿ ಕಾಂತ. ಕಾಂತೆ ಅಯ್ಯ ಸುಂದರಿ ನನ್ನ ಮಾತು ಮೀರಬೇಡ. ಎಂದಿಗೆ ಸಾಧ್ಯವಿಲ್ಲ ಸುಂದರಿ ಮೀರುವೆಯ ಬೀಳುವೆ ಸುಂದರಿ ಹೌದೇ ಹೌದು ಕಾಂತೆ ಪ್ರಿಯ. ಪ್ರಿಯರೇ ನೀನೇಕೆ ಗದರಿಸುವೆ? ಎನ್ನ ಮಾತೋನೆ ಮರೆಯಬೇಡ. ಎನ್ನ ಪ್ರೇತ
ನೀ ಮರೆಯಬೇಡ ವಾಯುನಂದನ ಬಿಡುವ ಕ್ರೋಧವ ವಾಯುನಂದನ ಬಿಡುವ ಕ್ರೋಧವ ನೇ ಪರಿಹರಿಸಲು ತಾಪವ ನನ್ನ ಮಾತು ನೀ ಮೇರಬೇಡ ನನ್ನ ಪ್ರೀತಿ ನೀ ಮರೆಯಬೇಡ ಎನ್ನ ಕೆಳಗಿರನು ದೃಶ್ಯ ಕೀಚಕ ಏಕೆ ಸುಮ್ಮನೆ ರವೋ ಪ್ರಿಯತಕ ಎನ್ನ ಕೆಳಗಿರನು ದೃಶ್ಯ ಕೀಚಕ ಏಕೆ ಸುಮ್ಮನೆ ರವೋ ಪ್ರಿಯತಕ ಒತ್ತು ಬಾಳ ಎತ್ತು ಮಾಡೋ ಕೀಚಕನದೆ ಒತ್ತು ಬಾಳ ಎತ್ತು ಮಾಡೋ ಕೀಚಕನದೆ ಎನ್ನ ಮಾತು ನೀ ಮೇರಬೇಡ ಎನ್ನ ಪ್ರೀತಿ ನೀ ಮರೆಯಬೇಡ ಪ್ರಾಣೇಶ್ವರ ಪ್ರಾಣೇಶ್ವರಿ ನಾನು ಎಷ್ಟು ವಿಧದಿಂದ ಹೇಳಿದರೂ ಒಂದೇ ಹಠವನ್ನು ಹಿಡಿಯುವುದು ತರವಲ್ಲ ಯಾತಕ್ಕೆ ಥರವಲ್ಲ ಸುಂದರಿ ಆ ದುರುಳನಾದ ಕೀಚಕನು ನನ್ನನ್ನು ಸಾರಿ ಸಾರಿ ಮಾರನ ಕೀಳಿಗೆ ಬಾಯಿಂದ ಕರೀತಿರುವನು ಆ ಕೀಚಕ ನಮ್ ಕೆಳಗೆ ನಾನು ಸಾಯುವನಲ್ಲ ಹೇಗಾದ್ರೂ ಮಾಡಿ ಆ ಕೀಚಕನನ್ನು ನೀನೇ ಕೊಲ್ಲಬೇಕು ನನ್ನ ಬುದ್ಧಿ ಸಂಪನ್ನ ಹೇ ಕಾಂತೆ ಧರ್ಮಜ ನಕಲ ಸಾಧ್ಯವಾದಿಗಳಿಗೆ ಆ ಸಂಗತಿಯನ್ನು ತಿಳಿಸು ಅವರಮ್ಮ ನಿನ್ನ ಬಂದು ಕಾಪಾಡುವರು ನೀನು ಕಾಪಾಡೋದಿಲ್ಲವೇ ಪಾಸು ಪದಾತ್ರ ಬರ ಪಾರ್ಥನಿಗೆ ಹೇಳಿ ಕೀಚಕ ನಮ್ ಕೊಲ್ಲಿಸಿ ಸಂತೋಷ ಎಂದಿರ ಕಾಂತೆ ಪ್ರಿಯ ಪ್ರಿಯಳೇ ನನ್ನ ಕೈಲಿ ಆಗುದಿಲ್ಲ ಎಂದು ಹೇಳಿದೀಯ ಸಾಧ್ಯವಾಗದಿಲ್ಲ ಸುಂದರಿ ನೀನಂತ ಹೆಂಡತಿಯ ಆತ ಕಾಂತೆ ಒಬ್ಬ ಹೆಂಡತಿಯ ಮಾನವನ್ನು ಕಾಯುವ ಆಗೋದಿಲ್ಲಲ್ಲ ನೀನೆಂತ ಗಂಡ ನಾನೊಬ್ಬನ ಗಂಡನೇ ಹೇಳಿದೆಯಾ ಅವರ ಕೈಲಿ ಆಗೋದಿಲ್ಲ ನಾನೇನು ಮಾಡಲು ಸುಂದರಿ ನೀನೇ ಕಾಪಾಡಬೇಕು ಅವರಂತ ನಾನು ಸುಂದರಿ ಪ್ರಿಯಳೇ ಎಂತಹ ಗಂಡನ ಹೆಂಡತಿ ಮಾತನ ಕೇಳನೋ ಆತ ಪ್ರಿಯಳೇ ನೀನೆಂಥ ಗಂಡನು ನೀನಂತ ಹೆಂಡತಿಯ ಕೈಲಾಗದ ಗಂಡನು ಪ್ರಿಯ ಪ್ರಿಯಳೇ ಎಂತಹ ಗಂಡನ ಹೆಂಡತಿ ಮಾತನ ಕೇಳನೋ ಗಂಡಗಲಿ ಗಂಡ ಚಂಡ ಪ್ರಚಂಡ ಗಂಡಗಲಿ ಗಂಡ ಚಂಡ ಪ್ರಚಂಡ ಸಂಕಟ ಸೋಮರ ಗಂಡ ಎಂತಹ ಗಂಡನ ಹೆಂಡತಿ ಮಾತನ ಕೇಳನೋ ಕೀಚಕನೆಂಬುವ ಏ ಪುರದೊಳು ಬಲು ಪುಂಡನ ಕಡ ಕಡ ಹೆಣ್ಣನೋ ತನ್ನಗೆ ಬೇಕೆಂದೆನವನ ಕೀಚಕನೆಂಬುವ ಏ ಪುರದೊಳು ಬಲು ಪುಂಡನ ಕಂಡ ಕಂಡ ಹೆಣ್ಣನೋ ತನ್ನಗೆ ಕೇಳೆಂದೆನವನ ಎಂತ ಸೊತೆ ಕೇಳಿ ಮೌನ ಬರ್ತಾರೆ ಎಂತ ಸೊತೆ ಕೇಳಿ ಮೌನ ಬರ್ತಾರೆ ಮನೆ ಬೇಡವಲ್ಲ ನನ್ನ ಮಲ್ಲನು ನನಗೆ ಎದ್ದವಲ್ಲ ನನ್ನ ಮಲ್ಲವನ ಎಂತಹ ಮಲ್ಲನ ಏನ್ ಮಾಡ್ತೀರಿ ಕಾಂತ ಕಾಂತೆ ಏನಂತ ಗಂಡನು
ನೀನಂತ ರಂಗಸ ಕೈಲಾಗದ ಗಂಡನು ಪ್ರಿಯ ಪ್ರಿಯರೇ ಓ ನನ್ನ ಕರದಲ್ಲಿರುವ ಭಯಗಳನ್ನು ನಿನ್ನ ಕರದಲ್ಲಿ ಧರಿಸಿಕೊ. ಅದು ಎಂದಿಗೆ ಸಾಧ್ಯವಲ್ಲ ಸುಂದರಿ. ಅಪ್ಪ ಸಾರಥಿ, ಮಾತೆ ಎಂತ ಕೈಲಾಗದ ಗಂಡನು ಕೂಡ ಬಾಳೆ ಮಾಡೋದಕ್ಕಿಂತ ಹಾ. ಯಾವ್ದಾದ್ರೂ ಹಾಳು ಬಿದ್ದು ಬಾವಿಗೆ ಬಿದ್ದು ಸಾಯ ನೋಡಪ್ಪ ಸಾರಥಿ. ತಮ್ಮ ಇಷ್ಟದಂತಾಗಲಿ ಮಾತೆ. ಅಯ್ಯೇ ಮೋಗನಾಂಗಿ ನಿಲ್ಲು ನಿಲ್ಲು, ಎಲ್ಲಿಗೆ ಹೋಗುವೆ? ಅಯ್ಯೇ ಮೋಗನಾಂಗಿ ನಿಲ್ಲು ನಿಲ್ಲು, ಎಲ್ಲಿಗೆ ಹೋಗುವೆ? ನಿನ್ನ ಚಿಂತೆ ಎಂಬುಡು ಸಂತೋಷವಂ ಪಡು. ನಿನ್ನಮ್ಮ ಕಷ್ಟಪಡುತ್ತಿದ್ದ ಮಧಾಂಧನಾದ ಕೀಟಕ ನಮ್ಮ ಶಿರವಮ್ಮ ಅರೆಗಡೆದು ಕಡಿಕಂಡವ ಮಾಡಿ ಬಿಸಾಕ ದಂಡಕ್ಕೆ ಹಾಕುವೆ. ಹೇ ಗಾಥೆ, ನಾಳಿನ ರಾತ್ರಿ ಗರಡಿ ನಿಲಕ್ಕೆ ಬರುವನೆಂದು ಭರವಸೆಯನ್ನು ಕೊಟ್ಟ ಆ ವಾರ್ತೆ ಬಂದು ನನ್ನ ಮುಂದೆ ತಿಳಿಸು ಕಾಂತೆ. ಮಾತೆ ಪ್ರಿಯ ಪ್ರಿಯರೇ, ಈಗ ಪೌರುಷ ಬಂದಿತ್ತೆ. ಹೌದು ಸುಂದರಿ. ಕೀಚಕನನ್ನು ಕೊಲ್ಲುವೆಯಾ? ಕೀಟಕನನ್ನು ಕೊಲ್ಲುವೆ, ಸಹಜ ಕೊಲ್ಲುವೆ ಸುಂದರಿ. ಪ್ರಿಯ ಪ್ರಿಯರೇ, ನಿನ್ನ ಮಾತು ಕೇಳಿ ನನಗೆ ಹೇಗಾಯ್ತಂದರೆ ಹೇಗಾಯ್ತು ಸುಂದರಿ? ಹೇಳಲೆ ಹೇಳ ಸುಂದರಿ. ಕೀಚಕ ನಡಲಿ, ಕೀಚಕ ಕಿರೀಟ ಬಿಚ್ಚಬೇಡ್ರೆ. ಸುಂದರ ಆಮೇಲೆ ಹಾಗಾದರೆ ನಾನು ಹೀಗಲೇ ಹೋಗಿ ನಾಳೆಯ ರಾತ್ರಿ ನಿನ್ನ ಗರಡಿ ಮನೆಗೆ ಬರುವನೆಂದು ಹೇಳಿದರವನು. ಸಾಧ್ಯವಾಗಿ ಹೇಳಿ ಸುಂದರಿ. ಹೋಗಿ ಬರಲೇ? ಹೋಗ್ಬೇಕಾದ್ರೆ ಕೀಚಕ ಕರ್ಕೊಂಬರ ಜಲ್ದಿ. ಕೀಚಕನ ಅಲ್ಲಿವರೆಗೆ ಏನು ಮಾಡಿದೆ? ಏನು ಮಾಡಬೇಕ ಸುಂದರಿ? ನಿದ್ದೆ ಮಾಡು. ಕೀಚಕ ಗ್ರಾಮದಲ್ಲಿ ಮನ್ಮಥನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನು ಉಮಾಕ್ಕನವರಿಗೆ 100 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರ್ತಾನೆ. ಹೊಳೆ ಬೆಳರಿಯ ಎಲ್ಲ ಈ ಸಾರಥಿ, ಇದು ಏನು ಪರಮಾಶ್ಚರ್ಯದ ರೀತಿ? ಅದೇನು ದೇವ? ಎನ್ನ ಕೈಯಿಂದ ತಪ್ಪಿಸಿಕೊಂಡು ಹೋದ ಶೈಲೇಂದ್ರಿಯು ಮತ್ತೆ ಎನ್ನಲ್ಲಿಗೆ ಬಂದಳು. ಹಾ, ಇದು ಏನು ಆಶ್ಚರ್ಯದ ರೀತಿ? ಹತ್ತಿರಕ್ಕೆ ಬರಲಿ, ವಿಚಾರಿಸುವ ಜಾಗ್ರತೆ. ತಮ್ಮ ಇಷ್ಟದಂತಾಗಲಿ ದೇವ. ಮಹಾರಾಜ ಎಲೆ ಸುಂದರಿ,
ಅಂದು ಹಾಡಿದ ಮಾತುಗಳು ನಿನ್ನ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬೇಡ. ಏತಕ್ಕಾಗಿ ಹಚ್ಚಿಕೊಳ್ಳಬಾರದು ಸುಂದರಿ? ಏನೋ ತಿಳಿದೆ ಮಾತನಾಡಿದೆ. ನನ್ನ ಪರಾಕ್ರಮವು ನಿನಗೆ ಈಗ ತಿಳಿಯುತ್ತೆ ಸುಂದರಿ. ಈಗ ತಿಳಿಯಿತು, ಅದಕ್ಕಾಗಿ ನಿನ್ನನ್ನು ನೆನೆಸಿಕೊಂಡು ಓಡೋಡಿ ಬಂದೆ. ನಿನ್ನನ್ನು ನಾನು ಎಷ್ಟು ಮಾತ್ರಕ್ಕೂ ನಂಬಲಾರನ ಸುಂದರಿ. ಏಕೆ? ಮತ್ತೆ ಅಂದು ನಾನೇ ನಿನ್ನನ್ನು ಮೆಚ್ಚಿ ಬಂದರೆ ನನ್ನನ್ನು ಧಿಕ್ಕಾರ ಮಾಡಿ ಏತಕ್ಕಾಗಿ ಓಡಿ ಏನೋ ಕೈಲಾಗದವೆಂದು ತಿಳಿದುಕೊಂಡೆ. ಈಗ ನಿನ್ನಂತ ಬಲವಂತನು ದಾರಿಲ್ಲವೆಂದು ತಿಳಿದುಕೊಂಡೆ. ನನ್ನ ಪರಾಕ್ರಮವನ್ನು ಬಿಡಿಸಿ ಹೇಳಿದ ಕಾಲಕ್ಕೂ ನಿನಗೆ ಅರ್ಥವಾಗಲಿಲ್ಲವೇ ಸುಂದರಿ? ಅರ್ಥ ಮಾಡಿಕೊಂಡೆ ಬಂದಿರುವೆನು. ಏರೇ ಸುಂದರಿ, ಹೇಳುವನೆ ಕೇಳೋ. ಅಂತಃಕರಣ ಮಾನಸವಾಗಿ ಒಂದು ಅರಗಳಿಗೆ ಎನ್ನಮ್ಮ ಕೂಡಿ ನೋಡು, ಎನ್ನಗೆ ಸ್ವರ್ಗ ಪದವಿ ದೊರೆದಂತಾಗುವುದು. ಅದಕ್ಕಾಗಿ ಬಂದಿರುವೆನಲ್ಲ. ಕಾಮ ಬಾಧೆಯ ಶರದಿಂದ ಎನ್ನಮ್ಮ ಕೊಲ್ಲಬೇಡ. ಈ ರಾಜ್ಯಕ್ಕೆ ನಾನೇ ಸೇನಾಧಿಪತಿ, ನೀನೇ ಎನ್ನ ಪ್ರಾಣಸತಿ. ಕೀಚಕ, ಎನ್ನಮ್ಮ ಕೂಡಿ ಎನ್ನ ಮನಸ್ಸು ಸಮಾಧಾನ ಪಡಿಸ ನೈಳಾಂಬಿಕೆ, ನೀನಾಗು ಬಾ ನನ್ನ ಪ್ರಾಣಸಖಿ. ಕೀಚಕ ಮಹಾರಾಜ. ಸುಂದರಿ ಹೇಳಲಿ. ಹೇಳ ಸುಂದರಿ. ಕೀಚಕ ಸುಂದರಿ ಹೇಳಲಿ. ಹೇಳು. ಆ ಕೀಚಕ. ಸುಂದರಿ ಕೀಚಕ. ಸುಂದರಿ ನಿನ್ನ ಗರಡಿಯ ಮನೆಗೆ ನಾ ಬರುವೆ, ನಿನ್ನ ಇಷ್ಟ ನಾ ನಡೆಸಿ ಕೊಡುವೆ. ನಿನ್ನ ಗರಡಿಯ ಮನೆಗೆ ನಾ ಬರುವೆ, ನಿನ್ನ ಇಷ್ಟ ನಾ ನಡೆಸಿ ಕೊಡುವೆ. ನಾಳೆ ಬರುವೆ ಜೊತೆಗೆರೆಯೇ, ನಾಳೆ ಬರುವೆ ಜೊತೆಗೆರೆಯೇ. ನಿನ್ನ ಆಸೆ ಪೂರೈಸೆ, ನಿನ್ನ ಗರಡಿಯ ಮನೆಗೆ ನಾ ಬರುವೆ, ನಿನ್ನ ಇಷ್ಟ ನಾ ನಡೆಸಿ ಕೊಡುವೆ. ಸುಂದರಿ ನನಗಾಗಿ ನಿನ್ನ ಜೇವ ನೇ ಕಾಣ ಸರ್ಕ ಸುಖವ. ನನಗಾಗಿ ನಿನ್ನ ಜೇವ ನೇ ಕಾಣ ಸರ್ಕ ಸುಖವ. ನಿನ್ನ ನಿನ್ನನು ಬಿಡಲಾರೆನು, ನಿನ್ನ ನಿನ್ನನು ಬಿಡಲಾರೆನು. ಸರ್ಕ ಸುಖವ ನಾನ ತೋರುವೆ, ಸರ್ಕ ಸುಖವ ನಾನ ತೋರುವೆ. ನಿನ್ನ ಗರಡಿಯ ಮನೆಗೆ ನಾ ಬರುವೆ, ನಿನ್ನ ಇಷ್ಟ ನಾ ನಡೆಸಿ ಕೊಡುವೆ. ಕೀಚಕ ಮಹಾರಾಜ. ಎಲೆ ಸುಂದರಿ ಅಂದ ಏನೋ ತಿಳಿದೆ ಮಾತನಾಡುವೆ. ಹಾ ನಾಳೆಯ ರಾತ್ರಿ ನಿನ್ನ ಗರಡೆ ಮನೆಗೆ ತಪ್ಪದೆ ಬರುವನು. ಹಾ ಕಂಡಿಯ ಕೀಚಕ ಮಹಾರಾಜ? ಹಳೆ ಬೆಳೆದಿಯಲ್ಲ ಈ ಸಾರಥೆ, ಎನ್ನ ಪುಣ್ಯದ ಮಹಿಮೆ ಎಷ್ಟೆಂದು ವರ್ಣಿಸಲೇ. ಹಾ ಇಂದಿಗೆ ನಾನೇ ಧನ್ಯ, ನಾನೇ ಕೃತಾರ್ಥ, ನಾನೇ ಭಾಗ್ಯವಂತ. ಹಾ ಎಲೆ ಅಂಬುಜಾಕ್ಷಿ, ಸುಂದರ
ನಾನು ಎಷ್ಟು ದಿನದಿಂದ ಬೇಡಿಕೊಂಡರೂ ಒಡಂಬಡದೆ ಇಂದಿಗೆ ಎನ್ನೋಳ ಅಂತಃಕರಣ ಬಂದಿತೆ. ಈ ಕೀಚಕನ ಪರಾಕ್ರಮವು ನಿನಗೆ ಈಗ ಗೊತ್ತಾಯಿತೆ. ಈಗ ಗೊತ್ತಾಯ್ತು ಎಲೇ ಸುಂದರಿ, ಕೀಚಕ ಮಹಾರಾಜ. ಹಸಿವಿನಿಂದ ಬಳಲುವ ಅವನಿಗೆ ಅಮೃತ ಕುಡಿಸಿದಂತಾಯಿತು, ದರಿದ್ರನಿಗೆ ದನದ ರಾಶಿಯು ಸಿಕ್ಕಂತಾಯಿತು, ಮುಪ್ಪಾದ ಮುದುಕನಿಗೆ ಯೌವನ ಬಂದಂತಾಯಿತು. ಈಗ ನನ್ನ ಪ್ರಾಣ ಉಳಿಯಿತು. ಈ ದಿನ ರಾತ್ರಿ ಮರೆಯದೆ ಎನ್ನ ಗರಡಿ ಗೃಹಕ್ಕೆ ಬರಬೇಕು ಸುಂದರಿ. ಸುಂದರಿ ಸುಂದರ, ಸುಂದರಿ ತಪ್ಪದೆ ಗರಡಿ ಮನೆಗೆ ಬರಬೇಕೆಂದು ಹೇಳಿದೆಯಾ? ಎಲೇ ಸ್ತ್ರೀಯಳೇ, ನಾನು ರಣರಂಗದಲ್ಲಿ ಮುಂದಕ್ಕಿಟ್ಟ ಕಾಲು ಹೇಗೆ ಹಿಂದಕ್ಕೆ ಇಡುವುದಿಲ್ಲವೋ ಅದರಂತೆ ನೀನು ಸಹ ಕೊಟ್ಟ ಮಾತಿಗೆ ತಪ್ಪಬಾರದು ಸುಂದರಿ. ಮನಮೋಹರೇ, ನಾನು ಕೊಟ್ಟ ಮಾತು ತಪ್ಪುವುದಿಲ್ಲ. ನಿನ್ನ ಮಾತನ್ನು ನಾನು ನಂಬಲೆ. ಕೊಟ್ಟ ಮಾತು ತಪ್ಪುವ ಹೆಣ್ಣು ನಾನೆಲ್ಲ. ಮತ್ತೆ ನೀನು ಎಂತ ಹೆಣ್ಣು? ಎಂತ ಹೆಣ್ಣು ಗೊತ್ತೇ? ಅಯ್ಯೋ, ಕೀಚಕ ಮಹಾರಾಜ, ಸುಂದರಿ ಕೊಟ್ಟ ಮಾತು ತಪ್ಪಲಾರದನ, ಮಾತು ಕೊಟ್ಟ ತಪ್ಪ ಎಂದಲ್ಲನ. ಕೀಚಕ, ನಿನಗಾಗೆ ನನಗಾಗಿ ನಿನ್ನ ಸಲವಾಗೆ, ಸಲವಾಗಿ ನಿನಗಾಗೆ ನನಗಾಗಿ ನಿನ್ನ ಸಲವಾಗೆ, ನನ್ನ ಸಲವಾಗಿ ನನ್ನ ಗರಡಿ ಮನೆಗೆ ಬರುವೆಯಾ ಸ್ತ್ರೀಯಳೇ? ಅವನ ಕೀಚಕ. ಸುಂದರಿ ಕೊಟ್ಟ ಮಾತು ತಪ್ಪಲಾರದನ, ಮಾತು ಕೊಟ್ಟ ತಪ್ಪಲನ್ನಲ್ಲನ. ನಿನಗಾಗೆ ನಿನ್ನ ಸಲವಾಗೆ, ನಿನಗಾಗೆ ನಿನ್ನ ಸಲವಾ. ಪ್ರಿಯ ಎಲೆ ಪ್ರಿಯೇ, ದ್ರಾಕ್ಷಿ ಹಣ್ಣು ಬಾಳ ಮರದ, ಬೆಲ್ಲಲಾಟದ ಹಾಲು ಕೊಡದ. ದ್ರಾಕ್ಷಿ ಹಣ್ಣು ಬಾಳ ಮರದ, ಬೆಲ್ಲಲಾಟದ ಹಾಲು ಕೊಡದ. ಮಧು ಪಲ್ಲಗಳು ರತಿಯ ಕೇಳಲು, ಮಧು ಪಲ್ಲಗಳು ರತಿಯ ಕೇಳಲು, ಕಾಣೋ ಸ್ವರ್ಗವು ನೀನು. ಸ್ವರ್ಗವೇ ಮೂರೆಗೇನು, ಅದು ನಾನು ನೀನು ಕೂಡಿದರೆ ಆಗುವುದು ಸುಂದರಿ. ಪ್ರಿಯ ಪ್ರಿಯೇ, ಸಂತೋಷವೇ? ಸಂತೋಷವಾಗುವುದು ನೀನು ಬಂದರೆ ಅತಿ ಸಂತೋಷವಾಗುವುದು ಕೀಚಕ. ಸುಂದರಿ, ನಾನು ನೀನು ಕೂಡಿದಾಗ ಹೇಗಾಗುವುದೆಂದರೆ, ಅದು ಹೇಗಾಗುವುದು ಸುಂದರಿ? ಸ್ವರ್ಗವೇ ಮೂರೆಗೇನು. ಸುಂದರಿ ಕೊಟ್ಟ ಮಾತು ತಪ್ಪಲಾರದನ, ಮಾತು ಕೊಟ್ಟ ತಪ್ಪ ಎಂದಲ್ಲನ. ನಿನಗಾಗೆ ನಿನ್ನ ಸಲವಾಗೆ, ನಿನಗಾಗೆ ನಿನ್ನ ಸಲವಾ.
ಕುಲ ಈರಣ್ಣಾಯರು ಕೀಚಕನ ಪಾತ್ರಕ್ಕೆ 200 ರೂಪಾಯಿಗಳನ್ನ ತಯಾರು ಮಾಡಿರ್ತಾರೆ. ಕೊಟ್ಟ ಮಾತು ತಪ್ಪೋ ಹೆಣ್ಣು ನಾನಲ್ಲ. ನಾಳೆ ರಾತ್ರಿ ತಪ್ಪದೆ ನಿನ್ನ ಗರಡಿ ಮನೆಗೆ ಬರುವೆನು. ನಾನಿನ್ನು ಹೋಗಿ ಬರಲೇ? ಜಾಗೃತಿಯಿಂದ ಹೋಗಿ ಬಾ ಸುಂದರಿ ಕಮ್ಮು ಕಂದರಿ. ಹೋದ ಕಾರ್ಯವೇ ಏನಾಯ್ತು ಸುಂದರಿ? ಪ್ರಿಯಾ, ಪ್ರಿಯಳೇ, ಹೋದ ಕಾರ್ಯವು ಏನಾಯ್ತೆಂದು ಕೇಳಿದೆಯಾ? ಹೌದು ಸುಂದರಿ. ಆ ದೃಷ್ಟನಾದ ಕೀಚಕನು ಏನೆಂದು ಹೇಳಿದನು ಗೊತ್ತೇ? ಏನಂದ ಸುಂದರಿ? ಹೇಳಲೇ? ಹೇಳು ಸುಂದರಿ. ಕೇಳುವಿಯಾ? ಕೇಳುವನ ಸುಂದರಿ. ಕೇಳಿ ಏನು ಮಾಡುವೆ? ಅವನ ಕೀಚಕನ ಶಿರವ ಮರಗಡೆ ಬರುವ ಸುಂದರಿ. ಹೇಳಲೇ? ಹೇಳು ಸುಂದರಿ. ಕಾಮಕಾಯಂದನ ಯಾರು ಎಲ್ಲೆಂದು ಒಟ್ಟೆಯೆಂದು ಯಾರು ಎಲ್ಲೆಂದು ನನ್ನನೆ ಕೇವನ ರಾಣಿಯಾಗಿಂದನು ನನ್ನನು ರಾತ್ರಿ ಮಾಯಂದನ ಬೇಕಾದ ಕೇಳಂದನ ನನ್ನ ಜೋಡಿಯಾಗಂದನ ಬೇಕಾದ ಕೇಳಂದನ ನನ್ನ ಜೋಡಿಯಾಗಂದನ. ಏನು ಹೇಳಿದನ ಸುಂದರಿ? ಅದಕ್ಕೆ ನಾನೇನು ಏನು ಹೇಳಿ ಬಂದೆ ಸುಂದರಿ? ಪ್ರಿಯಳೇ, ಸುಳ್ಳು ಓಡಿ ಬಂದೆ ಸುಳ್ಳು ಹೇಳಿ ಓಡಿ ಬಂದೆ ಕೇಶಕನ ಮುಗಿತು. ಪ್ರಿಯಾ, ಪ್ರಿಯಳೇ, ನಾಳೆ ರಾತ್ರಿ ತಪ್ಪದೆ ನಿನ್ನ ಗರಡಿ ಮನೆಗೆ ಬರುವನೆಂದು ಹೇಳಿ ಬಂದಿರುವನು. ಹೌದೇನ ಸುಂದರಿ? ಕಾಂತ, ಕಾಂತೆ, ನೀನು ಯಾವ ರೂಪದಿಂದ ಹೋಗುವೆ? ಯಾವ ರೂಪದಿಂದ ಹೋಗ್ಬೇಕು ಸುಂದರಿ? ಯಾವ ರೂಪವೆಂದರೆ ಯಾವ ರೂಪದಿಂದ ಹೋಗ್ಬೇಕು ಸುಂದರಿ? ನನ್ನ ಪಟ್ಟು ಪಿತಾಂಬರನ್ನು ಧರಿಸಿಕೊಂಡು ಪ್ರಿಯ ಪ್ರಿಯೇ, ನನ್ನ ಬಳೆಗಳು ನಿನ್ನ ಕರದಲ್ಲಿ ಧರಿಸಿಕೊಂಡು ಆಗಲ್ಲ ಸುಂದರಿ. ಚಿನ್ನವನ್ನು ಇಟ್ಟುಕೊಂಡು ಹೋದರೆ ಮಾತ್ರ ಕೀಚಕನು ನಿನ್ನನ್ನು ಒಪ್ಪಿಕೊಳ್ಳುವನು. ಅದೇಗ ಸಾಧ್ಯ ಸುಂದರಿ? ಹಾಗಾದ್ರೆ ಕೀಚಕನನ್ನು ಹೇಗೆ ಕೊಲ್ಲುವೆ? ಹೇಗೆ ಕಲ್ಲಬೇಕು ಹೇಳ ಸುಂದರಿ? ಸಾಧ್ಯವಿಲ್ಲ. ಯಾತಕ್ಕೆ ಸುಂದರಿ? ಆತ ಕಾಂತೆ, ನೀನು ಸೀರೆಯನ್ನು ಉಟ್ಟರೆ ಮಾತ್ರ ಕೀಚಕನನ್ನು ಕೊಲ್ಲಲು ಸಾಧ್ಯ. ಆಗದಲ್ಲ ಸುಂದರಿ? ಪ್ರಿಯ, ಪ್ರಿಯೇ, ಈ ಆಟವನ್ನು ಬಿಡೋ, ಈ ಪೀಠವನ್ನು ಅಲಂಕರಿಸುವ, ನಿನಗೆ ಸೀರೆಯನ್ನು ಉಡಿಸುವೆ. ಕಾಂತೆ, ಹೇಗೆ ಕಾಣುವ ಗೊತ್ತೇ? ಹೇಗೆ ಕಾಣುವ ಸುಂದರಿ? ಬಿಟ್ಟ ನನ್ನ ಹಾಗೆ ಕಾಣುವೆ. ಹೌದು ಸುಂದರ. ಪ್ರಿಯ, ಪ್ರಿಯಳೇ, ಚೆನ್ನಾಗಿ ಕಾಣುವೆ. ಏನ್ ಚಂದಯ್ಯವ ಏ ಮೋರೆ ಮೇಲೆ ಸೀರೆಯ ಒತ್ತ ನನ್ನ ಗಂಡ ಬಲೋ ದಿಟ್ಟವಾಗಿ ಕಾಣು, ಒತ್ತ ನನ್ನ ಗಂಡ ಬಲೋ ದಿಟ್ಟವಾಗಿ ಕಾಣು. ಏನ್ ಚಂದಯ್ಯವ ಈ ಮೋರೆ ಮೇಲೆ ಸೀರೆಯ, ಏನ್ ಚಂದಯ್ಯವ ಈ ಮೋರೆ ಮೇಲೆ ಸೀರೆಯ, ಒತ್ತ ನನ್ನ ಗಂಡ ಬಲೋ ದಿಟ್ಟವಾಗಿ ಕಾಣು, ಒತ್ತ ನನ್ನ ಗಂಡ ಬಲೋ ದಿಟ್ಟವಾಗಿ ಕಾಣು.
ಕೀಚಕನನ್ನು ಕೊಲ್ಲಲು ಸಾಧ್ಯವಾಗುವುದು. ಪ್ರಿಯ, ಸುಂದರ ನಿನ್ನ ಕಾರ್ಯವು ಜಯವಾಗಬೇಕಲ್ಲವೇ? ಹೌದು ಕಾಂತೆ. ಹಾಗೆ ಕುಳಿತುಕೋ, ನಿನಗೆ ಜಯದಾರ್ತಿಯನ್ನು ಮಾಡುವೆ. ಆಗಲ್ಲ ಸುಂದರ. ಮಂಗಳದ ಏತುರಿನ ಮಧುರವಾಗಲೇ ನಿನ್ನೊಲಮೆ ಮನೆಯು ನಂದಾದೆ. ಪ್ರಿಯ, ಪ್ರಿಯ ನಿನ್ನಂತ ಜಿಪ್ಣ ಗಂಡನನ್ನು ನಾನು ಎಲ್ಲಿಯೂ ಕಾಣಲಿಲ್ಲ. ಹೇಗೆ ನೋಡಿರುವ ಸುಂದರ? ಈಗ ನೋಡಿದೆ, ಹಠ ಮಾರಿ ನಿನ್ನನ್ನು ಕಳಿಸುವೆ. ನಿನ್ನ ಕಾರ್ಯ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿರುವನು. ಜಾಗ್ರತೆಯಿಂದ ಹೋಗಿ ಬಾಕ ಅಂತ ನೀನೇ ಬಲವಂತ. ಹೊಳಿ ಬದಿಲ ಸಾರಥೆ. ಭೂಪತಿ, ನೀಚನಾದ ಕೀಚಕನನ್ನು ಯಮಪುರಕ್ಕೆ ಸೇರಿಸಿದೆ. ಅವನ ಅಂಕೆ ಏನ ತಡಿ ಗರಡಿ ಮನೆಗೆ ಜಾಗ್ರತೆಯಿಂದ ಎಲೈ ಅದವಾ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲ ಭ್ರಷ್ಟ, ಮುಗಿಯುವುದು ನಿನ್ನ ಅದೃಷ್ಟ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲ ಅದವಾ. ಹೊಳಿ ಬಳಿದ ಸಾರಥೆ. ನೀಚನಾದ ಕೀಚಕನನ್ನು ಯಮಪುರಕ್ಕೆ ಸೇರಿಸಿದೆ. ಅಂಕಿ ಇಲ್ಲದ ಮಂಕುಕೊಂಡು ನಮ್ಮ ಹರಮಂದಿರಕ್ಕೆ ನಮ್ಮ ಹರಮಂದಿರಕ್ಕೆ ರಥವನ್ನು ಬಿಡು ಸಾರಥೆ. ಜಾಗ್ರತೆ ಸಂಶದಂತಾಗಲಿ ದೇವ.